ಮಮ್ಮಿ ಇವತ್ ನಾವ್ ಯಾಣಕ್ ಬಂದಿದೀವಿ. ಎಂತ ಕಡ ನೀವು ನಮ್ಗೆ ಊಟಗಳು ಕೊಡ್ತೀರಿ. ಊಟಗಳು ಕೊಡ್ಸೋಣ. ನೀವಂತ್ರ ಗಾಡ್ ಫಾದರ್ ಅಲ್ಲ, ನಡಿ. ಗಾಡ್ ಫಾದರ್ ಮಾಡ್ತಿದ್ದಾಡಿ ಇವನೊಟ್ಟಿ ಬಪ್ಪಬೇಡಿ ಫ್ರೆಂಡ್ಸ್. ಫುಲ್ ಖರ್ಚ ನಿಮ್ಮ ಹತ್ರನೇ ವಸೂಲಿ ಮಾಡ್ತಾ ಹೇಳಿದೆ ಮಾಡ್ತಾ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿತ್ತು ಅಂದೇಳಿ ಕೇಳಿದ್ರೆ ಯಾಣಕ್ಕೆ ಬಂದಿತ್ತ. ಇವಾಗ ಜಸ್ಟ್ ಅಷ್ಟೇ ಬಂದದಷ್ಟೇ. ಈಗ ಯಾಣ ಎಂಟ್ರೆನ್ಸ್ ಆಗಿತ್ತು. ಈಗ ಹಂಗೆ ಯಾಣ ಮುಂದೆ ಹಾಪ ಬನ್ನಿ. ನಮಸ್ಕಾರ. ಗಾಡಿ ಪಾರ್ಕಿಂಗ್ ಮಾಡಿತ್ತೀಗ. ಒಯ್ಲ್ಗಣಿ ಇಲ್ಲೊಂದು ಕಲ್ಲು ಇತ್ಕಣಿ, ಹೆಂಗಿತ್ಕಣಿ ಸುಮಾರು ದೊಡ್ಡಕ್ಕಿತ್ತು. ಕಾಂಬ ಎಷ್ಟು ದೂರ ಇತ್ತಂದಲ್ಲಿ ಕಾಂಬ ಸಾಕೈತೆ. ಸುಮಾರು ದೂರ ಬಂತೀಗ. ಹೌದಾ, ಕಾಲು ನೋವು ಶುರು ಆಯ್ತು ಮರ. ಇಲ್ಲೆಲ್ಲ ಕೂತ್ಕೊಂಡ್ ಚೇರೆಲ್ಲ ಇತ್ತು ಕಾಣಿ, ಚೇರ್. ಈ ಹೊಳೆಗಾಲ ಇನ್ನೂ ನೀರಿತ್ತಿಲ್ಲ. ನಮ್ಮ ಬದಿಗೆಲ್ಲ ನೀರಿಲ್ಲ. ನಮ್ ಜೊತೆ ನಮ್ಮ ಹುಲಿ ಇದ್ದ ಇವತ್ತ. ಹಿಂದಿನ ವಿಡಿಯೋದಾಗ ಇದ್ದಿದ್ದ. ಇವ ಎಲ್ಲ ವಿಡಿಯೋದಾಗೂ ಇರುತ್ತೆ, ಹೆಚ್ಚಿನ ವಿಡಿಯೋದಾಗಲ್ಲ. ಯಾಕಂದ್ರೆ ನಾವಂತಾರ ಹಂಗೆ ಜರ್ನಿ ಪಾರ್ಟ್ನರ್. ಹೇಳ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡು ಕೇಳ ಮರಿ. ಎಲ್ಲರೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕಣಿ, ಕಮೆಂಟ್ ಮಾಡಿ. ಫುಲ್ ಸುಸ್ತಾತಿತ್ತು. ಹೌದಾ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೆ ಫಾಲೋ ಮಾಡಿ. ಮೋಸ್ಟ್ಲಿ ಪಕ್ಷಿಗಳಿಗೆಲ್ಲ ನೀರು ಕೊಡೋಕೆ, ಪಕ್ಷಿ ಪ್ರಾಣಿಗೆಲ್ಲ ನೀರು ಕೊಡೋಕೆ. ಲಾಸ್ಟ್ ಟೈಮ್ ಒಂದ್ಸರಿ ಮೀನು ಹಿಡ್ದಿತ್ತು, ನೆನಪಿತ್ತ? ಮೀನು ಹಿಡು ಕಾರಿರಲ್ಲ ಹಬ್ಬ ಸಮುದ್ರಕ್ಕೆ. ಹಾಪ ಬಾ ಬಾಬಾ, ಮತ್ತೆ ಲೇಟ್ ಆಯ್ತು. ಮತ್ತೆ ಈಗಳ 12 ಗಂಟೆ ಆತ ಬಂತ. 12 ಗಂಟೆ ಆಯ್ತು ಅನ್ಸುತ್ತಲ್ಲ. ಕಾಂಬ ಇವತ್ತಿನ ವಿಡಿಯೋದಾಗಾರು ಬ್ಯಾಟ್ರಿ ಹಿಸ್ಟ್ರಿ ಹೇಳ್ತಾರೆ ಕಾಂಬ. ಎಂತಕಂದ್ರೆ ಲಾಸ್ಟ್ ವಿಡಿಯೋದಾಗ ಹಾಕದ ಅಲ್ಲಿಗೆ ಬ್ಯಾಟ್ರಿ ನಂಗೆ ಹಿಸ್ಟ್ರಿ ಗೊತ್ತಿಲ್ಲ ಮಾರ್ರೆ, ಒಂದಳಿ ಕೇಳ್ರ. ಈ ವಿಡಿಯೋದಾಗ ಎಂತ ಹೇಳ್ತಾರೆ ಕಾಂಬ. ಹೌದಾ, ಬಂದ ಎಂಟ್ರಿ. ತಡಿ 1 ಮಿನಿಟ್. ಹಂಗೆ ರೀ ಹತ್ರ ಹೋಯ್ತ. ಎಂತ ಸೈಕಿತ್ತು ಗೊತ್ತಾ, ಇಷ್ಟೊತ್ತ ಸುಸ್ತಾದ್ದೆಲ್ಲ ಹೋಯ್ತ. ಯಪ್ಪ ದೇವ, ಸಾಕಾಯ್ತು ಮಾರ. ತಡಿ 1 ನಿಮಿಷ, ನಾನು ತೋರಿಸ್ತೆ ಈಗ ನಿಮ್ಗೆ. ಇದೆ ಎಂಟ್ರಿ, ಜಸ್ಟ್ ಟ್ರೈಲರ್. ಅವು ಪಿಕ್ಚರ್ ಬಾಕಿ ಕಾಣಿ. ಸಕ್ಕದಿತ್ತು ಮಾತ್ರ. ನೀವು ಲೈಫಲ್ಲ ಒಂದ್ಸರಿ ಯಾರು ಬರ್ಕಿಲ್ಲಿಗೆ ಬಂದು ಕೊಂಡ್ಕೊಂಡು ಹೋಯ್ನಿ, ಖುಷಿ ಆಯ್ತ. 2 ಕಲ್ಲ ಸುಮಾರು ಒಂದು 120 ಮೀಟ್ರ್ ಉದ್ದ ಇತ್ತಂಬ್ರ, ಮತ್ತೊಂದು 90 ಮೀಟ್ರ್ ಉದ್ದ ಇತ್ತಂಬ್ರ. ಜೇನ್ ಗೂಡ ಎಲ್ಲ ಫುಲ್ ಇತ್ತು. ಎಲ್ಲ ರಘುವೀರ್ ದೇಸಾಯಿಗೆ ಒಂದು ಕರ್ಕೊಬಪ್ಪ ನೆಕ್ಸ್ಟ್ ವಿಡಿಯೋದಾಗಲ್ಲ, ಈ ವಿಡಿಯೋದಾಗ. ಹಾಂ ಕಾಂಬ ಎಂತ ಹೆಂಗೆ ಬೈತಂದಲ್ಲಿ ಸಾಮಾನ್ಯ ದೂರ ಬರಲ್ಲ. ಹಾಂ 3 ಕಿಲೋಮೀಟ್ರ್ ನಡ್ಕೊಂಡೆ ಬಂದಿತ್ತ. ನಮ್ಗೆಲ್ಲ ಇರ್ಲಕ್ಕಲ್ಲ ಬಿಡ, ನಡ್ಕೊಬಾರ್ದ. ನಡೆದ ಅಭ್ಯಾಸ ನಮ್ಗೆಲ್ಲ. ಕಲ್ಲು ಮಾತ್ರ ಎಕ್ಸ್ಟ್ರಾಡಿನರಿ. ಕಲ್ಲು ಸೇಮ್ ಮರದ ಕಂಡಂಗಿತ್ತ. ಯಪ್ಪ ಹಬ್ಬ. ಹಾಂ ಅಲ್ಲ, ಕೈ ಕಣ್ ಹೆಂಗ್ ಶೇಕ್ ಆತಿತ್ತು ನೋಡಿ. ಸತ್ತು ಇಲ್ಲಿಗಡೆ ನಾವು ಕೆಳಗಿನ ರೊಟ್ಟಿ ಬಂದ್ರೆ ಅದ್ರ ಬತ್ತಿದ್ವಿ ತರ್ಕೊಂಡು. ಓಲೆ ತೋರ್ತ ಓಲೆ ಅಲ್ಲಿ ಬತ್ತಿತ್ತಂಬ್ರಿ. ಎಂಟ್ರೆನ್ಸ್ ಕಣ್ಕಣಿ ಎಲ್ಲ. ಕ್ಯಾಮರಾ ಹಿಡ್ಕೊಂಡ್ ಕೂಜಿವಿಲ್ಲ ಈಗ. ಸರಿ, ಈಗ ಫುಲ್ ಒಳಗೆಲ್ಲ ತೋರಿಸ್ತೆ, ಎಲ್ಲ ಕಣ್ಕಣಿ, ಮಜಾ ಮಾಡಿ. ಕ್ಯಾಮರಾ ನಾಟ್ ಅಲೌಡ್. ಇಲ್ಲ, ಒಳಗೆ ಕ್ಯಾಮರಾ ಎಲ್ಲ ತಗೊಂಡು ಹೋಗಂಗಿಲ್ಲ ಅಂಬ್ರ. ಇಲ್ಲಿ ಬೋಲ್ಡ್ ಹಾಕಿರ್ಕಾಣಿ, ಕಣ್ಕಣಿ. ಈಗ ನೀವು ಬೋಲ್ಡ್ ಹಾಕಿರ, ಅದಕ್ಕೆ ಈಗ ಒಳಗೆಲ್ಲ ಕ್ಯಾಮರಾ ತಗೊಂಡು ಹೋಗಕ್ಕಾತಿಲ್ಲ. ಗುಹೆ ಒಳಗೆ ಮಾತ್ರ ಕ್ಯಾಮರಾ ತಗೊಂಡು ಇಲ್ಲ. ಕ್ಯಾಮ್ರಾ ಕಾಂಬ ಎಂತ ಹೇಳಿಕೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್.
ನಾನು ಖಾಲಿ ನೀವಂತ್ರ ಗಾಡ್ ಫಾದರ್ ಅಲ್ಲ, ನಡಿ. ಗಾಡ್ ಫಾದರ್ ಮಾಡ್ತಿದ್ದಾಳೆ ಹಿರಿಪ. ಎಲ್ಲ ಎಲ್ಲ ಆರು ಬನ್ನಿ. ಇವನೊಟ್ಟಿ ಬಾಪ್ಕೋಬೇಡಿ ಫ್ರೆಂಡ್ಸ್, ಫುಲ್ ಖರ್ಚ ನಿಮ್ಮ ಹತ್ರನೇ ವಸೂಲಿ ಮಾಡ್ತಾ ಹೇಳಿದೆ ಯಾಣ ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಒಂದು ಸಣ್ಣ ಗ್ರಾಮ. ಇದು ಯಾಣ ಪಂಚಾಯತ್ ಅಡಿಯಲ್ಲಿ ಬರುತ್ತದೆ. ಇದು ಬೆಳಗಾಂ ವಿಭಾಗಕ್ಕೆ ಸೇರಿದೆ. ಇದು ಜಿಲ್ಲಾ ಪ್ರಧಾನ ಕಚೇರಿ ಕಾರವಾರದಿಂದ ಪೂರ್ವಕ್ಕೆ 62 ಕಿಲೋಮೀಟರ್ ದೂರದಲ್ಲಿದೆ. ಬಹಳಷ್ಟು ಜನರು ಟ್ರೆಕ್ಕಿಂಗ್ ಆಗಿ ಯಾಣವನ್ನು ಆಯ್ಕೆ ಮಾಡುತ್ತಾರೆ. ಯಾಣವು ಚಾರಣಿಗರಿಗೆ ಉತ್ತಮ ತಾಣವಾಗಿದೆ. 2 ಪ್ರಮುಖ ಶಿಖರಗಳು, ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಥವಾ ಶಿಖರಗಳು ಯಾಣದ ಪ್ರಮುಖ ಆಕರ್ಷಣೆ. ಭೈರವೇಶ್ವರ ಶಿಖರವು ಸುಮಾರು 120 ಮೀಟರ್ ಮತ್ತು ಮೋಹಿನಿ ಶಿಖರವು ಅದರ ಬುಡದಿಂದ 90 ಮೀಟರ್ ದೂರದಲ್ಲಿ. ಈ 2 ಶಿಖರಗಳು ಕಪ್ಪು ಸ್ಫಟಿಕದ ಸುಣ್ಣದ ಕಲ್ಲುಗಳ ಘನ ಸಂಯೋಜನೆ ಆಗಿದೆ. ಬ್ರಹ್ಮಾಸುರನನ್ನು ಸಂಹರಿಸಿದ್ದು ಇಲ್ಲೇ. ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮೋಹಿನಿಯಂತೆ ಈ ಸ್ಥಳದಲ್ಲಿ ಭಸ್ಮಾಸುರ ಎಂಬ ದುಷ್ಟ ರಾಕ್ಷಸನನ್ನು ಕೊಂದ ಸ್ಥಳ ಇದೆ ಎನ್ನಲಾಗಿದೆ. ಶಿವನಿಗೆ ಅರ್ಪಿತವಾದ ಗುಹೆ ದೇವಾಲಯವು ಭೈರೇಶ್ವರ ಶಿಖರ ತಳದಲ್ಲಿ ಕಂಡುಬರುತ್ತದೆ. ಶಿವಲಿಂಗದ ಮೇಲೆ ಪ್ರಕ್ಷೇಪಿಸುವ ಬಂಡೆಗಳಿಂದ ನೀರು ಹರಿಯುತ್ತದೆ ಮತ್ತು ಜನರು ಈ ನೀರನ್ನು ಗಂಗೋದ್ಭವ ಎಂದು ಕರೆಯುತ್ತಾರೆ. ಪಾರ್ವತಿ ದೇವಿಯ ವಿಗ್ರಹವು ಮೋಹಿನಿ ಶಿಖರದ ಬುಡದಲ್ಲಿ ಕಂಡುಬರುತ್ತದೆ. ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ನಡೆಯುವ ವಾರ್ಷಿಕ ಉತ್ಸವಗಳಲ್ಲಿ ಕಾರುತ್ಸವವನ್ನು ನಡೆಸಲಾಗುತ್ತದೆ. ಮಹಾಶಿವರಾತ್ರಿ ಸಮಯದಲ್ಲಿ ವಾರ್ಷಿಕ ಉತ್ಸವಗಳನ್ನು ಇಲ್ಲಿ 10 ದಿನಗಳವರೆಗೆ ನಡೆಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತರು ಈ ಸ್ಥಳಕ್ಕೆ ತೀರ್ಥಯಾತ್ರೆಗೆ ಬರುತ್ತಾರೆ. ಅದನ್ನು ಭೈರವ ಕ್ಷೇತ್ರ ಎಂದು ಕರೆಯುತ್ತಾರೆ. ಶಿವರಾತ್ರಿ ದಿನ ಇಲ್ಲಿ ಪೂಜೆ ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ಗೋಕರ್ಣಕ್ಕೆ ಕೊಂಡೊಯ್ದು ಮಹಾಬಲೇಶ್ವರನಿಗೆ ಮಹಾಮಸ್ತಕಾಭಿಷೇಕ ಮಾಡಿದರೆ ಪುಣ್ಯ ಬರುತ್ತದೆ ಎನ್ನುವುದು ಜನರ ನಂಬಿಕೆ. ಹಾಗಾಗಿ ಶಿವರಾತ್ರಿಯಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಐತಿಹಾಸಿಕ ಪ್ರವಾಸಿ ಕೇಂದ್ರ. ಉತ್ತರ ಕನ್ನಡದ ಐತಿಹಾಸಿಕ ಮತ್ತು ಪ್ರಮುಖ ಪ್ರವಾಸಿ ಕೇಂದ್ರವಾಗಿರುವುದರಿಂದ ಯಾಣವನ್ನು ರಾಷ್ಟ್ರೀಯ ನೈಸರ್ಗಿಕ ಪರಂಪರೆಯ ತಾಣವೆಂದು ಘೋಷಿಸಬೇಕು ಎಂದು ಪ್ರದೇಶದ ಜನರು ವ್ಯಕ್ತಪಡಿಸಿದ್ದಾರೆ. ಈ ಸ್ಥಳವನ್ನು ಸಹ್ಯಾದ್ರಿ ಬೆಟ್ಟ ಶ್ರೇಣಿಯ ಜೀವವೈವಿಧ್ಯ ತಾಣವೆಂದು ಪರಿಗಣಿಸಲಾಗಿದೆ. ಲಿಂಗದ ಮೇಲೆ ನೀರು ಸುರಿಯುವುದು. ಭೈರೇಶ್ವರ ಶಿಖರಕ್ಕಿಂತ ಕೆಳಗಿರುವ ಗುಹಾ ದೇವಾಲಯದ ಕಾರಣದಿಂದಾಗಿ ಯಾಣವನ್ನು ತೀರ್ಥಯಾತ್ರೆಗೆ ಕೇಂದ್ರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸ್ವಯಂಭೂ ಲಿಂಗವು ರೂಪುಗೊಂಡಿದೆ. ಲಿಂಗದ ಚಾವಣಿಯಿಂದ ಲಿಂಗದ ಮೇಲೆ ನೀರು ಹರಿಯುತ್ತಿರುತ್ತದೆ. ಇದು ಸ್ಥಳದ ಪಾವಿತ್ರ್ಯವನ್ನು ಹೆಚ್ಚಿಸುತ್ತದೆ. ಇಲ್ಲಿಂದೊಂದು ವ್ಯೂ ಕಾಣಿ. ಈ ಸತ್ತನ್ನು ಓಡ್ತಿದ್ದ ಮಾರೆ ನಾನು ಬಿಟ್ಟಾಕಿಕ್ಕೆ. ನನಗೆ ಮೋಸ್ಟ್ಲಿ ನಾಚಿಕೆ ಐತೆ. ಮಸ್ತ್ ಜನ ಫಾರಿನರ್ಸು ಮತ್ತು ಬೇರೆ ಬೇರೆ ಬದಿಯವರೆಲ್ಲ ಬಂದಿರ. ಜನ ಮಾತ್ರ ಹೆವಿ ಇದ್ರಿಲ್ಲ. ಇಲ್ಲಿಂದ ವ್ಯೂ ಕಾಣಿ ಹಂಗಿತ್ತ, ಸೈಕಿತ್ತು ಮಾತ್ರ. ಎಕ್ಸ್ಪೀರಿಯನ್ಸ್ ಹಂಗಿತ್ತ. ಮೈಯಾಗಿದ್ದು ಬೇರೆಲ್ಲ ಹೇಳಿದೆ. ಮೈಯಾಗಿದ್ದು ಬೆಗರೆಲ್ಲ ಇಳಿದು ಹೋಯ್ತಾ. ಎಂತ ಸೆಕ್ಕಿ ಮಾರ್ರೆ, ಬಂದದಕ್ಕೆ ಇವತ್ತು ಸಾರ್ಥಕ ಆಯ್ತಾ. ನೀವು ಯೂಟ್ಯೂಬರ್ ಅಲ್ವಾ? ಹೌದು ಬ್ರೋ. ಹೌದು ಬ್ರೋ. ಟೆಂಪಲ್ ಹತ್ರ ನೋಡಿದೆ ಬ್ರೋ, ಆದರೆ ಸ್ವಲ್ಪ ನೀವೇ ಅಂತ ಕನ್ಫ್ಯೂಷನ್ ಆಯ್ತಾ. ಥ್ಯಾಂಕ್ ಯು ಬ್ರೋ. ಹಾಗೆ ಸಪೋರ್ಟ್ ಮಾಡಿ ಬ್ರೋ. ಎಂಥ ವಿಷಯ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಇವತ್ತು ಸಿಕ್ಕಿರಿ ನಮ್ಗೆ. ಖುಷಿ ಆಯ್ತು ನಮ್ಮ ಯೂಟ್ಯೂಬರ್ನ ನೋಡಿ. ಥ್ಯಾಂಕ್ ಯು. ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಬ್ರೋ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತೀರಿ ಬ್ರೋ. ಮತ್ತೆ ಸಿಗೋಣ ಬ್ರೋ. ಓಕೆ ಮತ್ತೆ ಸಿಗೋಣ ಬ್ರೋ. ಬಾಯ್. ಆಯ್ತು ಫ್ರೆಂಡ್ಸ್, ಎಲ್ಲ ಆಯ್ತು ಮುಗಿತು. ತಡಿ ಮನೆ ಇಲ್ಲೇ ಸಟ್ಪಟ್ ದುಡು ಮಾಹಿತಿಗ ಅಲ್ಲ ಆ ಕಲ್ ತೋರ್ತಿದ್ ಕಣಿ ಅಲ್ಲೆಲ್ಲ ಹೋಯ್ ಬಂತೀಗ. ಈಚಿಕಾಂಬ ಇಲ್ಲೊಂದು ಕೇವಿತ್ತಂಬ್ರಪ್ಪ ಅದನ್ನು ಕಣ್ಕಂಡೆ ಅಲ್ಲಿ ಹೋಯ್ ಬತ್ತಕಾಂಬ ಅಂತ ಹತ್ತ ನಡಿಗ. ಮಳೆಗಾಲದಲ್ಲಿ ಕಲ್ಲು ಉದುರೋದು ಇಲ್ಲೇ ಅಂತ ಮರ. ಅಲ್ಲ ಹೌದು ಮಾರೆ. ಹೋಯ್ ಕೆಳಗೆ ಹಾರ್ರಾತು. ಹೌದಾ? ಡೈರೆಕ್ಟ್ ಅಲ್ಲಿಗೆ ಹಾಕತ್ ಎಲ್ಲರೂ ಸಿಕ್ಕ ಬೀಳತ್ತೇನು ಮಾತ್ರ ಅಷ್ಟೇ. ಇಕ್ಕಲ್ಲಿ ಇಲ್ಲಿಂದ ಮಾತ್ರ ವ್ಯೂ ಸಕ್ಕತ್ತಾಗಿತ್ತು ಎಡ. ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿತ್ತ. ನಾವು ಕರ್ನಾಟಕದಾಗೆಲ್ಲ ಹುಟ್ಟಿದ್ಕೊಂದು ಖುಷಿ ಇತ್ತು ನಮಗೆ. ಎಂತಕ್ಕಂದ್ರೆ ಈ ಥರದೆಲ್ಲ ಸೈಕ್ ಇತ್ತು ಮಾತ್ರ. ಅಲ್ದ ಈಗ ನೀನ್ ಪಟ್ಟ ಕೆಳಗೆ ಈಗ ಹೇಳ್ಕೋಯ್ಕ. ಹೌದೌದು, ಹಾರುವ ಇಲ್ಲಿಂದ ಹಾರಸೆ ಬ್ಲಾಗ್. ಎಂತ ಕೂಡ ಈಗ ಇಲ್ಲಿಂದ ಹಾರ ಡೈರೆಕ್ಟ್ ಸತ್ತು ಲೆಕ್ಕ. ಎಂತ
ಎಂತ ಗಿಡ? ನೀವು ನಮ್ಗೆ ಊಟಗಳು ಕೊಡ್ತೀರಿ. ಊಟಗಳು ಕೊಡ್ಸೋಣ ಹೋಗಿ. ಅಯ್ಯೋ ದೇವ್ರೆ. ಮಮ್ಮಿ ಇವತ್ ನಾವ್ ಯಾಣಕ್ ಬಂದಿದೀವಿ. 1,500 ಇದ್ರೆ ಅಷ್ಟೇ. ಆಗ್ಬೋದು. ಕೇಳ್ತಿದ್ದೆ ಹೆಸರು ಗೊತ್ತಿಲ್ಲ. ಹೆಸರು ನಿಮ್ದು? ವ್ಲಾಗ್ ಸ್ಟಾರ್ ಸ್ಟ್ಯಾಂಡಿ ಅಂತ ಇದೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಬ್ರೋ. ಮಾಡ್ತೀವಿ. ಹಾ ಎಲ್ಲ ಹಾ ಹಾ ಗಮ್ಮತ್ತ. ಮಂಗಳೂರಾ? ಹಾ ಹಾ ಮಂಗಳೂರು ವಿಶ್ವವಿದ್ಯಾಲಯ. ಹಾ ಹಾ ಭೌತಶಾಸ್ತ್ರ ವಿಭಾಗ. ಹಾ ಹಾ ಸರಿ ಬ್ರೋ ಬರ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಹಾ ಸಬ್ಸ್ಕ್ರೈಬ್ ಮಾಡಿ. ಮಾಡೋ. ಆಯ್ತಾ, ಈಗ ನಾವು ಹೊರಡುವ ಸಮಯ ಬಂದಿದೆ. ಇನ್ನೊಂದು ವಿಡಿಯೋದ ಸಿಗ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.